ಈ ಭಾಗದಲ್ಲಿ ಸರ್ ತಾವು ಇವಾಗ ಇದು ತುಂಬಾ ಆಸಕ್ತಿ ವಹಿಸಿಕೊಂಡು ಈಗ ಹಸುಟಿ ಪರವಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಾ ಸರ್. ಇಲ್ಲಿ ಫೈಟೇ ಇಲ್ಲ, ಒನ್ ಸೈಡೆಡ್ ಆಗ್ಬಿಡ್ತು. 3 ಲಕ್ಷ ಓಟಿಂದ ಗೆದ್ಬಿಡ್ತೀನಿ ನಾನು. ಅದೇ ಹೇಳಿದ್ನಲ್ಲ, ಹಂಗೆ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮನೆ ಮಕ್ಕಂಬಿಡ್ಬೋದಾಗಿತ್ತು. ನಡ್ಡಾ ಅವ್ರು ಬಂದರು, ಅಮಿತ್ ಶಾ ಅವ್ರು ಬಂದರು, ಏಕನಾಥ್ ಶಿಂದೆ ಅವ್ರು ಬಂದರು, ಯಡಿಯೂರಪ್ಪನವ್ರು ಬಂದರು. ಯಾಕೆ ಬರ್ತಿದ್ದಾರೆ? ನೀವು ಕೇಳ್ರಲ್ಲ ಅವರಿಗೆ. ಈಗ ಅಲ್ಲ ನಮ್ಮ ಮುಖಾಂತರ ಈಗ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳಿದ್ರೆ ಅಂತ ನಮ್ಮನ್ನು ಕೇಳಿದ್ರಿ. ಸಂತೋಷ್ ಲಾಡಿ ರೀತಿ ಹೇಳ್ತಿದ್ದಾರೆ. ಅದೇ ಈಗ ಅವ್ರು 20 ವರ್ಷದ ಭಾಳ ಕೆಲಸ ಮಾಡ್ಯಾರ. ನರೇಂದ್ರ ಮೋದಿ ಸಾಹೇಬ್ರು ನೋಡ್ರಲ್ಲ, ಈ ತಬ್ಬಕ್ಕನೊಳೆ ಬಡವರೆಲ್ಲ ನೋಡ್ರಿ, ಒಂದು ಮನೆ ಒಳಗೆ ಓಸು ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳ ಮನೆ ಅದಾವೆ. ಎಲ್ಲರಿಗೆ ಫಸಲ್ ಬಿಮಾ ಯೋಜನೆ ಬಂದ್ಬಿಡುತ್ತೆ. ಎಲ್ಲ ರೈತರು ಇವತ್ತು ಮೊದಲು ಏನು ಬಡತನ ಇತ್ತಲ್ಲ, ನಿರ್ಮೂಲನೆ, ಎಲ್ಲರ ಮನೆ ಬಂಗಾರ ತಟ್ಟಿ ನೋಡ್ರಿ, ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ ನೋಡ್ರಿ. ಯಾಕಂದ್ರೆ ಮೋದಿಯವ್ರು ಬಂದ್ಬಿಡ್ರಿ, ಈ ದೇಶ ಎಲ್ಲ ಸುಖವಾಗೈತೆ ನೋಡ್ರಿ. ನೀವು ನೋಡ್ರಿ ಹಳ್ಳಿಗಳಿಗೆಲ್ಲ ಕಡೆ ಸ್ವಲ್ಪ ಟಿವಿಯಾಗ ತೋರಿಸ್ರಿ. ಈ ಥರ ಸುಳ್ಳು ಹೇಳಿ ಜನರು ಓಟ್ ತೊಗೊಳ್ತಾ ಇದ್ದಾರೆ ನೋಡ್ರಿ. ನಾವು ಅವ್ರ ವಿರುದ್ಧ ಮಾತನಾಡ್ತಿಲ್ಲ, ನಾವು ಕಾರ್ಯಕ್ರಮ ವಿರುದ್ಧ ಮಾತನಾಡ್ತಿದ್ದೀವಿ. ಯಾವ ಕಾರ್ಯಕ್ರಮ ಅವ್ರು ಪ್ರಾರಂಭ ಮಾಡಿದ್ರು ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಆಗಿದೆಯಾ? ಯಾವ ಕಾರ್ಯಕ್ರಮ ಅವ್ರು ಪ್ರಾರಂಭ ಮಾಡಿದ್ರು ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ಆಗಿದೆ ಅಂತ ನಮ್ಮ ವಿಚಾರ. ಸೊ ಬೆಲೆ ಏರಿಕೆ ಈ ಕೇಂದ್ರ ಸರ್ಕಾರದ ಬೆಲೆ ಏರಿಕೆನೇ ವಿಚಾರ ತಾನೆ. ಮತ್ತು ಬೆಲೆ ಏರಿಕೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿದ್ರೆ ದೇಶ ಹೆಂಗೆ ಕಂಟ್ರೋಲ್ ಆಗಿರ್ತದೆ? ಆಯ್ತಮ್ಮ, ವಾಟ್ ಇಸ್ ಇಟ್ ಯು ವಾಂಟ್ ಮಿ ಟು ಆನ್ಸರ್ ಮಾ? ನಾನು ಅದನ್ನೇ ಕೇಳ್ತೀನಿ. ಆದರೆ ಚುನಾವಣಾ ವಿಷಯ ಹಿಂಗಾಗಿದೆ ಅಲ್ಲ ಅಂತ ಅದಕ್ಕೆ ಇದಕ್ಕೆ ಭಾಳ ಬಾದ್ಶಾ ಯಾರು ಬುಲ್ಟೆ ಬಾದ್ಶಾ ಇರೋದಾರೆ, ಸುಳ್ಳು ಹೇಳ್ತಕ್ಕಂಥ ಬಾದ್ಶಾ ಇರೋದಾರೆ. ಅವರು ಮತ್ತು ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿದಾರಲ್ಲ. ಈ ಥರ ಜನಕ್ಕೆ ತಲೆ ತಿರುಗಿಸಿ ಸುಳ್ಳನ್ನು ಹೇಳಿ ಜನಕ್ಕೆ ಸತ್ಯವನ್ನು ಮಾಡಿಸ್ಲಿಕ್ಕೆ 10 ವರ್ಷ ಮಾಡ್ಯಾರ ಸರ್. ಈಗ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಇಡೀ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಲೋಕಸಭಾ ಕ್ಷೇತ್ರಗಳು ನಾನು ಓಡಾಡ್ತಿದ್ದೀನಿ ರೀ ಸರ್. ಓಡಾಡ್ತಿರೋ ಈಗ ಕಾಂಗ್ರೆಸ್ ಅವರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಈ ಕೆಲಸ ಮಾಡ್ತೀವಿ, ನಾವು ಈ ಅಭಿವೃದ್ಧಿಗಳನ್ನ ಮಾಡ್ತೀವಿ ಅಂತ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಕ್ಷೇತ್ರದಲ್ಲಿರೋ ಸಮಸ್ಯೆಗಳು ಉತ್ತರ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ನನಗೇನು ಯಾರು ಭಯನೂ ಇಲ್ಲ ಸರ್. ಐ ಆಮ್ ನಾಟ್ ಅ ಚೇಲ್ ಆಫ್ BJP, ಕಾಂಗ್ರೆಸ್ ಆರ್ JDS. ಸೊ ಹೇಳ್ತಿದ್ದಾರೆ. BJP ಅವ್ರು ಏನು ಹೇಳ್ತಾರೆ? ರಾಮನ ಮುಖ ನೋಡಿ ನಮಗೆ ಓಟ್ ಹಾಕಿ, ಮೋದಿ ಅವ್ರ ಮುಖ ನೋಡಿ ನಮಗೆ ಓಟ್ ಹಾಕಿ. ಅಂದ್ರೆ ಪ್ರಹ್ಲಾದ್ ಜೋಶಿ ಅಂತ ಹಿರಿಯ ಸಂಸದರು, ಇಷ್ಟು ವರ್ಷ ಅವರು ಕಾರ್ಯನಿರ್ವಹಿಸಿದವರು, ಅವರು ಕೂಡ ಅದನ್ನೇ ಹೇಳ್ತಾರೆ ಜನರಿಗೆ. ಅದೇ ಮೇಡಮ್, ಅದನ್ನೇ ಹೇಳ್ತಾರೆ. ಸೊ ನೀವು ಬಯಸಿದ್ರು ಕೂಡ ಅದು ಚರ್ಚೆಗೆ ಬರ್ತಿರಲಿಲ್ಲ. ಯಾಕಂದ್ರೆ ಬೆಳಗ್ಗಿಲಿಂದ ಸಾಯಂಕಾಲ ಒಬ್ಬದೇ ಮನುಷ್ಯನಿಗೆ ನಿಮಗೆ ತೋರಿಸಿದ್ರೆ, ನಾನು ನಿಮಗೆ ಬೆಳಗ್ಗಿಲಿಂದ ಸಾಯಂಕಾಲ ಶ್ರೀಲಂಕನಾಗ ತೋರಿಸಿದ್ರೆ ನೀವು ಪ್ರೆಸಿಡೆಂಟ್ ಆಗ್ಬಿಡ್ತೀರಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.